ನಿಪಾಣಿ ಮತಕ್ಷೇತ್ರದ ಅಭಿವೃದ್ಧಿಗೆ ಜೊಲ್ಲೆ ದಂಪತಿಗಳು ಎತ್ತಿದ ಕೈ. ದೂಧಗಂಗಾ ಸೇತುವೆ ನಿರ್ಮಾಣಕ್ಕೆ 21 ಲಕ್ಷ ರೂಪಾಯಿ ಮಂಜೂರಿ, ಕಾಮಗಾರಿಗೆ ಚಾಲನೆ. ನಿಪಾಣಿ ತಾಲೂಕಿನ ಬೆಡಕಿಯಾಳ ಗ್ರಾಮದ ದೂಧಗಂಗಾ ಸೇತುವೆಯ ತಡೆಗೋಡೆ ದುರಸ್ತಿ ಕಾಮಗಾರಿಗೆ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿಶೇಷ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆಯಿಂದ 21 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದು, ಬುಧವಾರ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಪ್ರಾರಂಭದಲ್ಲಿ ಬಿಜೆಪಿ ಗ್ರಾಮೀಣ ಅಧ್ಯಕ್ಷ ಬಾಳಾಸಾಹೇಬ್ ಕದಂ ಶ್ರೀಫಲ ಅರ್ಪಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹಾಲಿ ಸಿದ್ದನಾಥ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಜಯಕುಮಾರ್ ಕೋತ್, ನಿರ್ದೇಶಕ ಶ್ರೀಕಾಂತ್ ಬನ್ನೆ ಹಾಗೂ ಬಾಳಾಸಾಹೇಬ್ ಕದಂ ಮಾತನಾಡಿ, ನಿಪಾಣಿ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಜೊಲ್ಲೆ ದಂಪತಿಗಳು ಅವಿರತ ಶ್ರಮ ವಹಿಸುತ್ತಿದ್ದು, ಈಗಾಗಲೇ ವಿವಿಧ ಯೋಜನೆಯಡಿ 80 ಕೋಟಿಗೂ ಅಧಿಕ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಂದರು. ಎಲ್ಲ ದೇವರಿಗೆ ವಂದಿಸಿ ನಮ್ಮ ಸಿದ್ದೇಶ್ವರ ಕಲ್ಯಾಣ ಸಿದ್ದೇಶ್ವರರಿಗೆ ವಂದಿಸಿ ಈ ಪೋಲಿನ ರಿಪೇರಿ ಸಲುವಾಗಿ ಕೆನ್ನೇವಾಡಿ, ಬೇಡಿಕ್ಯಾಳ, ಸಿರದ್ವಾಡ್, ಚನ್ವಾಡ್ ಈ ಊರಿನ ಎಲ್ಲ ಜನರು ಇಲ್ಲಿ ಬಂದು ಈ ಪೋಲ ಸರಿಯಾಗಿ ಆಗಬೇಕಂತ ನಮ್ಮ ವೈನಿಯವರಿಗೆ ಹೇಳಿ, ಅದರಂತೆ ಅಣ್ಣವರಿಗೂ ಹೇಳಿದರು. ಅದೇ ಪ್ರಕಾರ ವೈನಿಯವರು ತಾಬರ್ಕೊಪ್ಪೀರ ಬುಡಿ ಖಾತೆಯಿಂದ 21 ಲಕ್ಷ ಮಂಜೂರು ಮಾಡಿ ಈ ಎರಡೂ ಕಡೆ ಸ್ಟೀಲ್ ಬಾರ್ ಮತ್ತು ಕಮಾನುಗಳ ರಿಪೇರಿಗಳನ್ನು ಮಾಡುವರಿದ್ದಾರೆ. ನಾವು ಕಾಂಟ್ರಾಕ್ಟರ್ಗೆ ನಮ್ಮ ಎಲ್ಲ ಊರಿನ ಜನರ ವತಿಯಿಂದ ಒಂದು ವಿಚಾರ ಹೇಳ್ತೀವಿ, ಇದು ಸರಿಯಾಗಿ ಮಾಡಬೇಕು ಮತ್ತು ಇದು ಬಹಳ ಇಂಪಾರ್ಟೆಂಟ್ ಫೋಲ್ ಇದೆ. ಇದರಿಂದಲೇ ಇಚ್ಚಲಕಂಜಿ, ಸಾಂಗ್ಲಿ, ಕೊಲ್ಲಾಪುರದೆಲ್ಲ ಹೋಗ್ತಾ ಇರ್ತಾರೆ. ನೀವು ಎಷ್ಟು ಸರಿಯಾಗಿ ಮಾಡಬೇಕಂತ ಹೇಳಿ ನಾನು ಅಣ್ಣ ಅವರಿಗೆ ಮತ್ತು ಜೊಲ್ಲೆ ವೈನಿಯವರಿಗೆ ನಮ್ಮ ಈ 4-5 ಊರಿಂದ ಅಭಿನಂದನೆಗಳನ್ನು ಸಲ್ಲಿಸಿ 4 ಮಾತುಗಳನ್ನು ಮುಗಿಸಿ. मतदारसंघाच्या भाग्यविधाता शशिकला जोल्ले वहिनी तसेच बीडीसीसी बँकेचे अध्यक्ष आणि या बेळगाव जिल्ह्याचे नेते अण्णासाहेब जोल्ले यांच्या संयुक्त प्रयत्नातून आज आपल्या भागाचा कायापालट करत असताना विविध विकास कामाचे उद्घाटन होत आहे. त्यात एक जे गरजेचं उद्घाटन होतं की जे आपण या बेडक्याळ पुलासाठी जो कटडा होता तो कटडा खराब होऊन कोणीतरी कटड्याचं म्हणजे मोडतोड केलेली आहे. ही मोडतोड लक्षात घेऊन हे खरोखरच आपल्या प्रवासांच्या आरोग्यासाठी धोकादायक रस्ता झालेला आहे. त्या धोकादायक रस्त्याचं आपलं काम केलं पाहिजे असं ग्रामस्थांची आग्रही मागणी बेडक्याळ असू दे, शेमनेवाडी असू दे, ग्रामस्थांनी अण्णावहिनींच्याकडे मागणी केली आणि त्याची तात्काळ मंजुरी 21 लाख रुपये मंजुरी करून आमच्या नेत्यांनी दिली. प्रथमतः ही मंजुरी करून दिल्याबद्दल आपण सर्वांच्या वतीनं अण्णावहिनींचा आपण पुन्हा एकदम धन्यवाद देऊया. ಅನುದಾನ ಮಂಜೂರು ಮಾಡಿದ್ದಕ್ಕಾಗಿ ಪ್ರಪ್ರಥಮವಾಗಿ ನಮ್ಮ ಬೆಳಗ್ಯಾಳ, ಶಿರದವಾಡ ಹಾಗೂ ಪಂಚಕೃಷಿಯ ಎಲ್ಲ ಕ್ಷೇತ್ರ ರೈತರ ಪರವಾಗಿ ನಾನು ಪ್ರಪ್ರಥಮವಾಗಿ ಇವರಿಗೆ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಮೇಲ್ಸೇತುವೆ ಒಂದು ರಿಪೇರಿಗೆ ಎರಡೂ ಬದಿಗೆ ಒಂದು ಸ್ಟೀಲ್ ವರ್ಕ್ ಮಾಡೋದ್ರ ಜೊತೆಗೆ ಮತ್ತು ಅವು ಬಹಳಷ್ಟು ಹದಗೆಟ್ಟಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಅದನ್ನ ಎಲ್ಲಾ ರೀತಿಯಲ್ಲಿ ರಸ್ತೆಗೆ ಬದಿಗೆ ಒಂದು ತಡೆಗೋಡೆಯಾಗಿ ನಿರ್ಮಾಣಗೊಂಡಂತ ಈ ಒಂದು ಮೇಲ್ಸೇತುವೆಗೆ ಹೇಳಬೇಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಒಂದು ಕಾಲಕೀರ್ತಿಯಲ್ಲಿ ಈ ಮೇಲ್ಸೇತುವೆ ನಿರ್ಮಾಣ ಆಗಿತ್ತು. ಅಂದಿನಿಂದ ಈ ಸೇತುವೆಗೆ ಒಂದು ಒಳ್ಳೆ ರೀತಿ ತಡೆಗೋಡೆ ಆಗಬೇಕು, ಒಂದು ಸ್ಟೀಲ್ ವರ್ಕ್ ಆಗಬೇಕು ಅಂತ ರೈತರ ಬೇಡಿಕೆ ಬಹಳಷ್ಟು ದಿನಗಳು ಇದ್ದಾಗ ಅದನ್ನು ತಕ್ಷಣ ಸ್ಪಂದನೆ ಮಾಡಿ ನಿಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಶಾಸಕರಂತ ಶಶಿಕಲಾ ಜೊಲ್ಲೆ ವೈನಿ ಹಾಗೂ ಅಣ್ಣಾವರು ತಕ್ಷಣ 21 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿ ನಾಳಿಂದನೇ ಒಳ್ಳೆ ರೀತಿಯಲ್ಲಿ ಗುತ್ತಿಗೆದಾರರಿಗೆ ಕಾಮಗಾರಿ ನಿರ್ಮಾಣ ಆಗಬೇಕಂತ ಹೇಳಿದ್ದಾರೆ. ಇವತ್ತಿನ ಈ ಒಂದು ಕಾಮಗಾರಿ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಹಾಲ ಶುಗರ್ ನಿರ್ದೇಶಕ ರಾಮಗೌಡ ಪಾಟೀಲ್, ಭರತ ನಸ್ಲಾಪುರೆ, ಸುಹಾಸ್ ಡೋಮನೆ, ತಾತ್ಯಾಸಾಹೇಬ್ ಕೇಸ್ತೆ, ಬಾಳು ಶಿಂದೆ, ಅಣ್ಣಾ ಪಾಟೀಲ್, ಹೇಮಂತ್ ನಲ್ವಡೆ, ಸುರೇಶ್ ಖೋತ್, ಸಂಜಯ್ ಪಾಟೀಲ್, ಶಾಂತಿನಾಥ್ ಡುನುಂಗ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.